ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳ್ರಿ. ನಮ್ಮ ಫೇಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರಬೇಕು, ಸ್ಪಾಟ್ಲೆಸ್ ಇರಬೇಕು, ಯಾವುದೇ ಕಲೆಗಳಿರಬಾರ್ದು, ಯಾವುದೇ ಒಂದು ಪಿಗ್ಮೆಂಟೇಷನ್ ಇರಬಾರ್ದು, ಪಿಂಪಲ್ಸ್ ಇರಬಾರ್ದು. ನಮ್ಮ ಸ್ಕಿನ್ನ ಕೊರಿಯನ್ ಜಾಪನೀಸ್ ಥರ ಹೊಳಿತಾ ಇರಬೇಕು, ಗ್ಲೋಯಿಂಗ್ ಆಗಿರ್ಬೇಕು. ಎಲ್ಲ ಏಜ್ ಒಳಗೂ ನಮ್ಮ ಸ್ಕಿನ್ ಯಂಗಾಗಿ ಕಾಣಿಸ್ಬೇಕು, ನಾವು ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಇದು ಆಸೆ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ದೇನೆ ಗಂಡು ಮಕ್ಕಳಿಗೂ ಕೂಡ ಇದು ಆಸೆ ಇದ್ದೇ ಇರುತ್ತೆ. ನಮ್ಮ ಮುಖದೊಳಗೆ ಆ್ಯಕ್ನೆ, ಸ್ಕಾರ್, ಪಿಂಪಲ್ಸ್, ಮಾರ್ಕ್ಸ್, ಆಮೇಲೆ ಪಿಗ್ಮೆಂಟೇಷನ್, ಕಣ್ಣಿನ ಹತ್ತಿರ ರೌಂಡ್ಗೆ ಬ್ಲ್ಯಾಕ್ ಅದು ಇದ್ದರೆ ಅದನ್ನೆಲ್ಲ ತೆಗಿಯುವಂಥ ಒಳ್ಳೆ ಒಂದು ಮನೆ ಮದ್ದು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ಒಳಗೆ ಸ್ವಲ್ಪ ನಿಮಗೆ ಸೈಡ್ ಡಿಸ್ಟರ್ಬೆನ್ಸ್ ಬರ್ಲಿಕ್ಕತ್ತದ, ಕ್ಷಮೆ ಇರಲಿ. ಸೊ ಸೈಡಿಗೆ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ನಡೆದದ್ರಿ. ಸೊ ಹಾಗಾಗಿ ನಾ ಇಲ್ಲಿ ಸೌತೆಕಾಯಿ ತೊಗೊಂಡಿನಿ. ಇದೇನಪ್ಪ ಇದ್ರ ಮೇಲಿಂದ ಸಿಪ್ಪೆ ತೆಗಿಲಿಕ್ಕತ್ತಾರ ಅಂತ ಅನ್ಕೋಬೇಡ್ರಿ. ಇಲ್ಲೇ ನಮ್ಮ ಕರ್ನಾಟಕದೊಳಗೆ ಸಿಗುವಂಥ ಸೌತೆಕಾಯಿ ಸಿಗೋಂಗಿಲ್ಲ ರೀ. ಹಾಗಾಗಿ ಇಲ್ಲಿ ಇದೇ ಥರನ ಸೌತೆಕಾಯಿ ಸಿಗುತ್ತೆ. ಸೊ ಹಾಗಾಗಿ ಅದ್ರ ಮೇಲಿಂದ ಸಿಪ್ಪೆ ತೆಗಿಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಏನಿರುತ್ತಪ್ಪ ಅಂದ್ರೆ ಕಹಿ ಇರುತ್ತೆ. ಸೊ ಹಾಗಾಗಿ ಇದ್ರ ಮೇಲಿನ ಸಿಪ್ಪೆ ನಾ ತಗೊಂಡಿನಿ. ನಮ್ಮ ಹತ್ರ ಅಲ್ಲಿ ಸಿಗ್ತಾವಲ್ಲ ಗ್ರೀನ್ ಕಲರ್, ಹಸಿರು ಕಲರ್ನು, ಆ ಸಿಪ್ಪೆನ ತೆಗಿಲಿಕ್ಕೆ ಹೋಗಬೇಡ್ರಿ. ಡೈರೆಕ್ಟ್ ನೀವು ಸ್ವಚ್ಛಂಗೆ ತೊಳೆದದನ್ನು ತೆರ್ಕೊಂಬಂದ್ಬಿಡೋ. ನಾವು ಹೆರ್ಮೋಳು ಅಂತ ಹೇಳ್ತೀವಿ ರೀ ತೆರೆಯೋದಕ್ಕೆ. ನಿಮ್ಮ ಹತ್ರ ಏನು, ನಿಮ್ಮ ಒಂದು ಸೈಡ್ ಏನೇನೆಲ್ಲ ಅಂತೀರಿ ಅಂತ ಹೇಳ್ರಿ. ಸೊ ನಮಗೂ ಗೊತ್ತಾಗುತ್ತೆ. ಸೊ ಇದನ್ನು ಚೆಂದಂಗೆ ತೆರ್ಕೊಂಡು ಬಿಡ್ರಿ. ಅಂದರೆ ಇದನ್ನು ಕದ್ದುಕಸ್ ಮಾಡೋದು ಅಂತ ಹೇಳ್ತಾರೆ ಹಿಂದಿ ಒಳಗೆ ರೀ. ಇದನ್ನೆಲ್ಲನೂ ಚೆಂದಂಗೆ ಹೆರ್ಕೊಂಬಿಡ್ರಿ. ಹೆರ್ಕೊಂಡಾದ್ಮೇಲೆ ಇದ್ರದ್ದು ಒಂದು ರಸ ಬರುತ್ತೆ ರೀ. ಈ ರಸನ ಮೇನ್ ನಮಗೆ ಬೇಕು. ಇದ್ರ ರಸನ ಒಂದು ಬೌಲ್ಗೆ ಚೆಂದಂಗೆ ಹಿಂಡಿ ತಗೊಂಬಿಡ್ರಿ, ಅಥವಾ ಸೋಸ್ಕೊಳ್ರಿ, ಅಥವಾ ಒಂದು ಬಟ್ಟೆ ಒಳಗಿದ್ದನ್ನು ನೀವು ಹಿಂಡಿ ತೆಗಿಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ಕೊಳ್ರಿ. ನಿಮಗೆ ಜಾಸ್ತಿ ಮಾಡಿಟ್ರಂತೂ ಇನ್ನೂ ಸೂಪರಾಗಿರೋಂಥ ರಿಫ್ರೆಶ್ಮೆಂಟ್ ಕೊಡುತ್ತೆ. ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ. ನಿಮ್ಮ ಒಂದು ಸ್ಕಿನ್ಗೆ ಏಜ್ ಆಗಲಿಕ್ಕೆ ಬಿಡೋಂಗಿಲ್ಲ ಇದು. ಸೊ ಇವಾಗ ಬಾಲಿವುಡ್, ಟಾಲಿವುಡ್ ಹೀರೋಯಿನ್ಸ್ ಎಲ್ಲ ಈ ಥರ ಮಾಡ್ಲಿಕ್ಕತ್ತರ. ಇದೇ ಟ್ರೆಂಡ್ ಒಳಗೆ ಜಾಸ್ತಿ ಅದ ರೀ. ಸೊ ಇನ್ನೂ ನೋಡಿರೋದಿಲ್ಲ. ಫಟಾಫಟ್ ಜಸ್ಟ್ ಒಂದು 2 ಇಂಗ್ರೀಡಿಯೆಂಟ್ಸ್ ಒಳಗೆ ಆಗಿಬಿಡುತ್ತೆ ರೀ ನಮ್ಮ ಈ ಒಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ್ಯಕ್ನೆ, ಸ್ಕಾರ್, ಯಾವುದೇ ಒಂದು ಪಿಂಪಲ್ಸ್, ಏನೇ ಒಂದು ಹಳೆ ಕಲೆಗಳಿರಲಿ, ಕಪ್ಪಾಗಿರಲಿ, ನಮ್ಮ ಸ್ಕಿನ್ ಟ್ಯಾನ್ ಆಗಿರಲಿ, ಎಲ್ಲನೂ ಹೋಗುವಂಥ ಕೆಲಸ ಮಾಡುತ್ತೆ ಇದು. ಸೊ ನಾ ಇಲ್ಲಿ ಅದು ಸೌತೆಕಾಯಿ ರಸನ ಎಲ್ಲನೂ ಹಿಂಡಿ ತಗೊಂಡಿನಿ. ಸೊ ಇದಕ್ಕೆ ನಾವು ಏನು ಆ್ಯಡ್ ಮಾಡ್ಲಿಕ್ಕತ್ತೀವಿ ಅಂದರೆ ಸೂಪರಾಗಿರುವಂಥ ಇಂಗ್ರೀಡಿಯೆಂಟ್ಸ್ ರೀ. ಪ್ರತಿಯೊಬ್ಬರಿಗೂ ಇದು ಆಗಿ ಬರುತ್ತೆ. ನಾವು ಅನ್ಕೊತಿರ್ತೀವಿ ಇವಾಗ ಲಿಂಬೆಹಣ್ಣು ರಸ ಅದು ಹಾಕಿದಾಗ ಸೊ ಇದು ಆಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಂಗೆ, ರ್ಯಾಷಸ್ ಆಗುತ್ತೆ, ಪಿಂಪಲ್ಸ್ ಆಗ್ತಾವಂತೇಳಿ. ಸೊ ಆ ಥರ ಏನಿಲ್ಲ ರೀ. ಪ್ರತಿಯೊಂದು ಸ್ಕಿನ್ ಟೈಪ್ನವರು ಇದನ್ನು ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಯೂಸ್ ಮಾಡಬಹುದು. ಮತ್ತು ಕಮೆಂಟ್ಸ್ ಮಾಡಲಿಕ್ಕೆ ಹೋಗಬೇಡ, ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ. ಅಂದ್ರೆ ನಿಮ್ಗೆ ಏನೇನು ಹೇಳಿನಂತ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಮುಲ್ತಾನಿ ಮಿಟ್ಟಿನ ತೊಗೊಂಡಿನಿ. ಸೂಪರಾಗಿದೆ ಅಲ್ರಿ, ವಾವ್ ಅಂತೀರಿ ಎಲ್ಲರೂ. ಖರೇನೆ ಮುಲ್ತಾನಿ ಮಿಟ್ಟಿ ನೋಡಿದ್ರಪ್ಪ ಅಂತಂದ್ರೆ ಅದ್ರ ಹೆಸರು ಕೇಳಿದ್ರಂದ್ರೆ, ಯಾಕಂದ್ರೆ ಪ್ರತಿಯೊಬ್ಬರು ಮನೆಯೊಳಗೆ ಇರ್ತಾವ್ರಿ. ಇದಕ್ಕೆ ಏನಂತಾರೆ ಮುಲ್ತಾನಿ ಮಿಟ್ಟಿ ಇಂಗ್ಲೀಷ್ನಾಗ ಗೊತ್ತಿಲ್ಲ ರೀ. ಅರ್ತ್ ಅಂತ ಏನೋ ಹೇಳ್ತಾರೆ ಇದ್ರ ಹೆಸರು. ಸೊ ಇದು ಸೂಪರಾಗಿರುತ್ತೆ. ಇದನ್ನು ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ಇದು ಪೌಡರ್ ಫಾರ್ಮ್ ಇರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇದನ್ನು ಹಂಗೆ ಮಿಕ್ಸ್ ಮಾಡಿದ ತಕ್ಷಣ ಡೈರೆಕ್ಟ್ ಹಚ್ಕೊಳ್ಳೋದಲ್ರಿ. ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಅದ. ಸೊ ಅದಕ್ಕಾಗಿ ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ. ನಾ ಇಲ್ಲಿ ಐಸ್ ಕ್ಯೂಬ್ ಮಾಡ್ತೀವಲ್ಲ ನಾವು, ಅದನ್ನೇ ಇದಕ್ಕೆ ತೊಗೊಂಡು ಅದನ್ನೆಲ್ಲನೂ ಇದ್ರೊಳಗೆ ಸಣ್ಣ ಸಣ್ಣ ಕ್ಯೂಬ್ ಮಾಡಿಕೊಡ್ರಿ, ಅಥವಾ ದೊಡ್ಡ ಮಾಡಿಕೊಡ್ರಿ, ಅಥವಾ ಫುಲ್ ಮಾಡಿಕೊಡ್ರಿ. ಫುಲ್ ಮಾಡಿ ಇಟ್ಟು ಒಂದು ಸರಿ ಇಟ್ಬಿಡ್ರಿ. ಖರೆ ನಾ ಫಸ್ಟ್ ನಿಮ್ಗೆ ಹೇಳ್ತೀನಿ, 2-3 ಮಾಡಲಿಕ್ಕೆ ಹೋಗ್ಬೇಡ್ರಿ. ಫುಲ್ ಒಂದು ಸರಿ ಟ್ರೇ ಮಾಡ್ಕೊಂಬಿಟ್ರಪ್ಪ ಅಂತಂದ್ರೆ ನೀವು ಇಷ್ಟೊಂದು ರಿಫ್ರೆಶ್ಮೆಂಟ್ ಕೊಡ್ತೀವಿ. ಆಫೀಸ್ಗೆಲ್ಲ ಹೋಗಿ ಅಥವಾ ಏನೋ ಒಂದು ನಮ್ಮ ಮೂಡ್ ಆಫ್ ಆಗಿದ್ರೆ ಈ ಥರ ಇದನ್ನು ನೀವು ಯೂಸ್ ಮಾಡಿದಾಗ ನಿಮ್ಮ ಮೈಂಡ್, ನಿಮ್ಮ ಸ್ಕಿನ್ ಇಷ್ಟೊಂದು ರಿಫ್ರೆಶ್ಮೆಂಟ್ ಅನಿಸುತ್ತೆ. ಆಮೇಲೆ ಇವಾಗ ಹೊರಗಡೆ ಎಲ್ಲ ಧೂಳು ಇರುತ್ತೆ, ಜಾಸ್ತಿ ಬಿಸಿಲದ ಈಗಿನ ಒಂದು ಟೈಮ್ನಾಗ. ಸೊ ಈ ಥರ ನೀವು ಯೂಸ್ ಮಾಡಿಬಿಟ್ರಪ್ಪ ಅಂದ್ರೆ ನಿಮ್ಮ ಸ್ಕಿನ್ ಸೂಪರಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತದೆ ರೀ. ಖರೇನ ನಗೋದು ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ ನೀವು ಕನ್ನಡಿ ಒಳಗೆ ನಿಂತ್ಕೊಂಡು. ಅಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಆಮೇಲೆ ನಾನಿಲ್ಲಿ ನನ್ನ ಫೇಸ್ನ ಫಸ್ಟ್ ಟೈಮ್ ಅಂದರೆ ಫಸ್ಟ್ ನೋಡ್ಕೊಂಬಿಡ್ರಿ ಯಾವ ಥರ ಅದ ಕಲರ್. ಆಮೇಲೆ ಅದನ್ನು ಯೂಸ್ ಮಾಡಿಂದ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತೇಳಿ. ನಿಮ್ಮ ಕಣ್ಣಿನ ಹತ್ರ ಬ್ಲ್ಯಾಕ್ ಆಗಿರುತ್ತೆ, ಆಮೇಲೆ ಮೌತ್ ಅರೌಂಡ್ ಬ್ಲ್ಯಾಕ್, ಆಮೇಲೆ ಫೋರ್ ಹೆಡ್ ಹತ್ರ, ಆಮೇಲೆ ಪ್ಯಾಚಿ ಅನ್ಇವನ್ ಸ್ಕಿನ್ ಅಂತ ಹೇಳ್ತಾರೆ.
ಅಂದರೆ ಸ್ವಲ್ಪ ಬೆಳ್ಳಗೆ ಸ್ವಲ್ಪ ಕರ್ರಗೆ ಆ ಕಡೆ ಈ ಕಡೆ ಹಿಂಗಾಗಿರುತ್ತೆ ರೀ. ಸೊ ಅದನ್ನೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಐಸ್ ಕ್ಯೂಬ್. ಇದನ್ನು ಐಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನ ಟೈಟ್ ಆಗುತ್ತೆ. ನಾವೇನಾದರೂ ಮೇಕಪ್ ಮಾಡಿಕೊಂಡ್ರೆ ಕೇಕಿ ಅನ್ಸಂಗಿಲ್ಲ. ನಮ್ಮ ಸ್ಕಿನ್ನ ಲೂಸ್ ಆಗಂಗಿಲ್ಲ, ಲೂಸ್ ಬಿದ್ದಾರಂಗೆ ಜೋತ್ ಬಿದ್ದಾರಂಗೆ ಅನ್ಸತ್ತೆ ರೀ. ಸೊ ಆ ಥರ ಎಲ್ಲ ನಾವು ಲೂಸ್ ಆದಾಗ ಆಮೇಲೆ ಜೋತ್ ಬಿದ್ದಾಗ ನಾವು ಮೇಕಪ್ ಮಾಡ್ಕೊಂಡಪ್ಪ ಅಂತಂದರೆ ನಾವು ಭಾಳ ವಯಸ್ಸಾದವ್ರಂಗೆ ಮುದುಕರಂಗೆ ಕಾಣಿಸ್ತೀವಿ ರೀ. ಸೊ ಹಾಗಾಗಿ ಈ ಥರ ಈಗ ನಾ ಹೇಳಿದೆ ನೀವು ಬಾಲಿವುಡ್ ಒಳಗೆ ಈ ಥರ ಎಲ್ಲ ಏನು ಮಾಡ್ಲಿಕ್ಕತ್ತಾರಂದ್ರೆ ಐಸ್ ಕ್ಯೂಬಿಂದ ಐಸನ್ನು ಫುಲ್ ಅವ್ರ ಮುಖ ಅದ್ರೊಳಗೆ ಗೆದ್ಲಿಕ್ಕತ್ತಾರೆ. ಇದನ್ನು ನೋಡಿರ್ತೀರಿ. ಹಂಗೆ ಐಸ್ ಕ್ಯೂಬನ್ನು ರಬ್ ಮಾಡೋದ್ರಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಂಗಾಗಿ ಕಾಣಿಸ್ತೀರಿ. ಒಂದು 10 ವರ್ಷ ಹಿಂದೆ ಹೋಗ್ತೀರಿ ನೀವು ಇದನ್ನು ಮಾಡಿ ನೋಡಿರಿ, ನೀವು ಬಂದು ರಿಸಲ್ಟ್ ಹೇಳ್ತೀರಿ. ಅಷ್ಟೊಂದು ಸೂಪರಾಗಿರುತ್ತೆ. ನಿಮ್ಮ ಸ್ಕಿನ್ನ ಹಳೆಯ ಕಲೆಗಳೆಲ್ಲ ಆಗಿರ್ತಾವಲ್ಲ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗ್ತಾ ಬರುತ್ತೆ. ಅಷ್ಟೊಂದು ಸೂಪರಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ರಿ. ಬಿಟ್ಟಾದಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದೀನಿ. ನನ್ನ ಫೇಸ್ನ ನೀವು ನೋಡ್ಬೋದು ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಈ ಒಂದು ರೆಮಿಡಿನ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ. ಸೊ ಇದೆಲ್ಲ ಹೆಂಗೆ ಅನಿಸುತ್ತೆ ಬಂದು ನಿಮಗೆ ರಿಫ್ರೆಶ್ಮೆಂಟ್ ಫೀಲ್ ಕೊಡುತ್ತೆ. ಸೊ ನೀವು ಏನೇ ಕುಡಿದ್ರು ಏನೇ ಮಾಡಿದ್ರು ರಿಫ್ರೆಶ್ ಸಿಗದೇ ಇರುವಂಥದ್ದು ಈ ಒಂದು ಐಸ್ ಕ್ಯೂಬಿಂದ ನಿಮಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಸೂಪರಾಗಿರುತ್ತೆ, ವಂಡರ್ಫುಲ್, ಅಮೇಝಿಂಗ್ ಏನು ಬೇಕಾದರೂ ಹೇಳ್ಬೋದು ನೀವು ಈ ಒಂದು ಹೋಮ್ ರೆಮಿಡಿಗೆ. ಸಖತ್ತಾಗಿರುತ್ತೆ. ಖರೇನೆ ಬಂದು ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡ್ಲಂಗೆ ಹೋಗಲಿಕ್ಕೆ ಹೋಗಬಾರ್ದು. ಸೊ ಸೂಪರ್. ಸೊ ಇದನ್ನು ನೀವು ವಾರದಲ್ಲಿ ಒಂದು 3 ಇಂದ 4 ಸರಿ ಮಾಡಿರಿ, ಡೈಲಿ ಮಾಡಿರಿ. ನೀವು ಡೈಲಿ ಮಾಡಿದರೂ ಇನ್ನೂ ಸೂಪರ್. ಅಥವಾ ಟೈಮ್ ಇಲ್ಲ ಅನ್ನೋರು ಇದಕ್ಕೆ ಟೈಮ್ ಇದ್ದೇ ಇರುತ್ತೆ. ಏನು ಜಸ್ಟ್ ನೀವು ಟಿ ವಿ ನೋಡ್ಕೊತ ನೀವು ಮಸಾಜ್ ಮಾಡ್ಕೊಳ್ಬೋದು. ಟೈಮ್ ಇಲ್ಲ ಅನ್ನೋ ಅವಶ್ಯಕತೆನೇ ಇಲ್ಲ. ಈ ಥರ ಕ್ಯೂಬ್ಸ್ ನೀವು ಮಾಡಿ ಇಟ್ಬಿಟ್ರಪ್ಪ ಅಂತಂದರೆ ನೀವು ಟಿ ವಿ ನೋಡ್ಕೊತ ಆರಾಮ್ ಮಾಡ್ಬೋದು. ಆಮೇಲೆ ರಾತ್ರಿ ಮಲ್ಕೊಳ್ಳೋ ಮಾಡಿದ್ರು ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಅಷ್ಟು ಮಾಡಿಬಿಡ್ರಿ. ನೀವೆಲ್ಲ ಗಿರ್ಕೆಲ್ಲ ಮಾಡ್ಕೊಂಬರಿ ಹೊರಗಡೆಯಿಂದ. ರಾತ್ರಿ ಮಲ್ಕೊಳ್ಳೋಕೆ ಈ ಥರ ಮಾಡಿಬಿಟ್ರಪ್ಪ ಅಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು 3 ಡೇಸ್ ಒಳಗೆ. ಸೊ ಇದನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.